ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಇವತ್ತು ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿ ಕೊನೆಯುಸಿರೆಳಿದಿದ್ದಾರೆ. ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹೀಗೆ ಹಿರಿಯ ನಾಯಕರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಜಾಗತಿಕ ಭೂಪಟದಲ್ಲಿ ಬೆಂಗಳೂರಿಗೆ ಹೆಸರು ತಂದುಕೊಟ್ಟಂಥವ್ರು ಅದು ಎಸ್ ಎಂ ಕೃಷ್ಣ ಅವರು. ಕರ್ನಾಟಕದ ಪ್ರಗತಿಗೆ ಒಂದು ರೂಪ ಕೊಟ್ಟಂಥ ನಾಯಕ ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅಂತ ಹೇಳಿ ಬಣ್ಣಿಸಿದ್ದಾರೆ. ಸೊ ಟ್ವೀಟ್ ಮಾಡಿರುವಂತಹ ಪ್ರಿಯಾಂಕಾ ಗಾಂಧಿ ತುಂಬಾನೇ ಬೇಜಾರಾಗ್ತಾ ಇದೆ, ತುಂಬಾನೇ ಸಂತಾಪವನ್ನು ನಾನು ಸೂಚಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಸೊ ಹೀಗೆ ರಾಜಕೀಯದ ಒಬ್ಬ ಗಾರುಡಿಗ ಆಗಿದ್ದಂಥವರು ಅದು ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಕೂಡ ನೀವು ನೋಡ್ತಾ ಇದ್ರಿ. ಬೆಂಗಳೂರಿನ ಸದಾಶಿವನಗರದಿಂದ ಲೈವ್ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ ಒಂದು ವಿಂಡೋದಲ್ಲಿ. ಈಗಾಗಲೇ ಅವರ ನಿವಾಸಕ್ಕೆ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಈಗಷ್ಟೇ ಅನಿಲ್ ಕುಂಬ್ಳೆ ಅವರು ಕೂಡ ಬಂದೋದ್ರು, ನಟಿ ರಮ್ಯಾ ಅವರು ಕೂಡ ಬಂದೋದ್ರು. ಹೀಗೆ ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಈಗ ಬಂದು ಆಗಲಿದ ನಾಯಕನಿಗೆ ಅಷ್ಟು ತರ್ಪಣವನ್ನು ನೀಡಿ ಹೋಗ್ತಾ ಇದ್ದಾರೆ. ಇನ್ನು ಅವರ ರಾಜಕೀಯ ಜೀವನವನ್ನು ಗಮನಿಸ್ತಾ ಹೋದರೆ 62ರಲ್ಲಿ ಅವರು ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದಾಗ, ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದಾಗ ಒಬ್ಬ ಇಂಡಿಪೆಂಡೆಂಟ್ ರಾಜಕಾರಣಿಯಾಗಿ ಒಬ್ಬ ನಾಯಕನಾಗಿ ಕಂಟೆಸ್ಟ್ ಮಾಡಿದ್ರು. ಆ ಟೈಮ್ನಲ್ಲಿ ಕಾಂಗ್ರೆಸ್ ಬಹಳನೇ ಪ್ರಭಾವ ಒಬ್ಬ ನಾಯಕನನ್ನ ಕಣದಲ್ಲಿ ಇಳಿಸಿತ್ತು. ಶಂಕರೇಗೌಡರು ಆಪೋಸಿಟ್ ಆಗಿದ್ರು. ಆ ಟೈಮ್ನಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೂಡ ಕ್ಯಾಂಪೇನ್ ಮಾಡಿದ್ರು ಶಂಕರೇಗೌಡರಿಗೆ. ಸೊ ಅಂಥ ಟೈಮ್ನಲ್ಲೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ನಾಯಕನಾಗಿ ಗೆದ್ದು ಬಂದಂಥವ್ರು ಅದು ಎಸ್ ಎಂ ಕೃಷ್ಣ 62ರಲ್ಲಿ. ಅದಾದ ನಂತರ ಮತ್ತೆ ಕೆಲವೊಂದಷ್ಟು ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಅವರು ಕಾಂಗ್ರೆಸ್ಸನ್ನು ಸೇರಿಕೊಂಡ್ರು. ಸೋಷಿಯಲಿಸ್ಟ್ ಪಾರ್ಟಿಲಿದ್ರು ಕೂಡ ಅದನ್ನು ಮತ್ತೆ ಕಾಂಗ್ರೆಸ್ ಜೊತೆಗೂ ಕೂಡ ವಿಲೀನ ಮಾಡಿಕೊಳ್ಳೋದ್ರಲ್ಲಿ ಭಾಳ ಪಾತ್ರವನ್ನು ವಹಿಸಿದ್ರು. ಅದಾದ ನಂತರ ಕಾಂಗ್ರೆಸ್ಮನ್ ಆದರು, ಕಾಂಗ್ರೆಸ್ಸಿಗರಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋದರು. ಜೊತೆಗೆ ಮೊದಲು MLA ಆಗಿ ಆಯ್ಕೆ ಆದರೂ ಕೂಡ ಅದಾದ ನಂತರ ಕನ್ಸಿಕ್ಯೂಟಿವ್ ಆಗಿ 3 ಬಾರಿಯೂ ಕೂಡ ಅವರು MP ಆಗಿ ಆಯ್ಕೆ ಆಗ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಅಲ್ಲಿ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ರಾಜೀವ್ ಗಾಂಧಿ ಅವರ ಸಂಪುಟದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವ್ರು ಅದು ಎಸ್ ಎಂ ಕೃಷ್ಣ ಅವರು. ಅದಾದ ನಂತರ ರಾಜ್ಯಕ್ಕೆ ಮರಳ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಇರಾದೆಯಿಂದ ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಎಸ್ ಎಂ ಕೃಷ್ಣ ಅವರು. ಸೊ ನಂತರ 1999ರಲ್ಲಿ ಇಲ್ಲಿ 10ನೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕಿಂತ ಮುಂಚೆ ಬಂಗಾರಪ್ಪ ಅವರ ಸಂಪುಟದಲ್ಲೂ ಕೂಡ ಒಬ್ಬ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲೂ ಕೂಡ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ 10ನೇ ಮುಖ್ಯಮಂತ್ರಿಯಾಗಿ 99ರಲ್ಲಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ, ಸಾಕಷ್ಟು ಜನಪರ ಕೆಲಸಗಳನ್ನು, ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ತಾ ಹೋದ್ರು. ಜೊತೆಗೆ ಬೆಂಗಳೂರನ್ನ ಜಾಗತಿಕ ಭೂಪಟದಲ್ಲಿ ಒಂದು ಗ್ಲೋಬಲ್ ಲೆವೆಲ್ನಲ್ಲಿ ಹೆಸರು ತರುವಂತೆ ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರ ಒಂದು ವಿಷನ್. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಸ್ ಎಂ ಕೃಷ್ಣ ಅವರಿಗೆ. ಅದಾದ ನಂತರ ಮತ್ತೆ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ರು. ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಕೇಂದ್ರ ಮಂತ್ರಿಗಳಾಗಿ, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಮತ್ತೆ ಅವರನ್ನ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ. 2004ರಲ್ಲಿ ಐ ಥಿಂಕ್ ಅವ್ರನ್ನ ಮಹಾರಾಷ್ಟ್ರ ಗವರ್ನರ್ ಆಗಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಅಲ್ಲಿದ್ದಂಥದ್ದು 4 ವರ್ಷ ಮಾತ್ರ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಮತ್ತೆ ಅವರಿಗೆ ಅನಿಸುತ್ತೆ, ಇಲ್ಲ ನಾನು ರಾಜ್ಯಪಾಲನಾಗಿ ಇಲ್ಲಿಗೆ ಮುಗಿದು ಹೋಗುತ್ತೆ ನನ್ನ ರಾಜಕೀಯ ಜೀವನ, ಬಹುಶಃ ಮತ್ತೆ ರಾಜ್ಯಕ್ಕೆ ಮರಳಬೇಕು, ನಾನು ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇರಾದೆ ಅವರಲ್ಲಿ ಸಾಕಷ್ಟು ಇರುತ್ತೆ. ಸೊ ಹಾಗಾಗಿನೇ ಅವರು ಮತ್ತೆ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಮತ್ತೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ ರಾಜ್ಯಕ್ಕೆ ಬರೋದಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೇನೆ ಇರ್ತಾರೆ. ಆಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮತ್ತೆ ಅವರು ಮಂತ್ರಿಗಳಾಗುವಂಥದ್ದು. ಸೊ ಅಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಅದಾದ ನಂತರ ಅವರು ಕೆಲವೊಂದಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಮತ್ತೆ ರಾಜ್ಯಕ್ಕೆ ಮರಳಿದ್ರು. ಬಟ್ 2017ರಲ್ಲಿ ಬಹುಶಃ ಇತ್ತೀಚೆಗೆ ಒಂದು 6-7 ವರ್ಷಗಳ ಹಿಂದೆ ಬಿಜೆಪಿಯನ್ನು ಸೇರಿಕೊಂಡ್ರು. ಇದಕ್ಕೆ ಕೊಟ್ಟಂತಹ ಕಾರಣ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರು, ಈಗಿರುವಂತಹ ಕಾಂಗ್ರೆಸ್ ಪಕ್ಷ ತುಂಬಾ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದೆ, ತುಂಬಾನೇ ಗೊಂದಲಗಳಿವೆ. ಅದರಲ್ಲಿ ಹಿರಿಯ ನಾಯಕರನ್ನ ಇಟ್ಕೋಬೇಕು, ಹಿರಿಯ ನಾಯಕರನ್ನ ಬಿಡಬೇಕು, ಹಿರಿಯ ನಾಯಕರ ಒಂದು ಮಾರ್ಗದರ್ಶನವನ್ನು ತಗೋಬೇಕೋ ಬೇಡವೋ ಅನ್ನುವಂಥದ್ದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್. ಸೊ ಹಾಗಾಗಿ ನಾನು ಬಿಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಖಡಕ್ ಆಗಿ ಹೇಳಿ ಬಂದಂಥವ್ರು ಅದು ಎಸ್ ಎಂ ಕೃಷ್ಣ ಅವರು. ಸೊ ಹಾಗೆ ಅಂಬರೀಷ್ ಅವರಾಗಲಿ, ರಮ್ಯಾ ಅವರಾಗಲಿ, ಇವ್ರನ್ನೆಲ್ಲರನ್ನೂ ಕೂಡ ರಾಜ್ಯಕ್ಕೆ ತಂದಂಥವ್ರು, ಅಂದರೆ ರಾಜಕಾರಣಕ್ಕೆ ತಂದಂಥವ್ರು ಅದು ಎಸ್ ಎಂ ಕೃಷ್ಣ. ನೋಡಿ,